ಶಿವನ ಸತಿ ಪಾರ್ವತಿ ದೇವಿ ಪರ್ವತ ರಾಜನ ಮಗಳಾಗಿ ಷಣ್ಮುಖ ರಾಜನನ್ನೇ ಮಗನಾಗಿ ಪಡೆದು ಅಂದಿನ ದುಷ್ಟರನ್ನು ಕೊಲ್ಲಿಸಿದಂತೆ ಇಂದು ಅಂತ ಮಗನನ್ನ ನನಗೆ ದಯಪಾಲಿಸುವಂತ ನಾನಿನ್ನೆಲ್ಲ ಶರಗೊಟ್ಟಿ ಬೇಡ್ಕೊತಾ ಇದ್ದೀನಿ ತಾಯಿ. ಜಯ, ಪರಮ ಪತಿವ್ರತೆ ಆದ ನೀನು ಈ ಪರಾಶಕ್ತಿ ದುರ್ಗಾ ಪರಮೇಶ್ವರಿ ಪೂಜೆ ಮುಗಿಸಿದೆಯಾ? ಮುಗಿಸಿದ್ದೇನೆ ಸ್ವಾಮಿ. ಪಾವನ ಮೂರ್ತಿಯಾದ ನೀವು ಈ ಶಕ್ತಿ ದೇವಿ ಪ್ರಸಾದವನ್ನು ಸ್ವೀಕರಿಸಿ. ಎದ್ದೇಳು ಜಯಶ್ರೀ, ಸದಾ ಜಯದ ಹಾದಿಯನ್ನು ಬಯಸುತ್ತಿರುವ ನಿನ್ನ ಕನಸು ನನಸಾಗಲಿ. ಕುಸುಮದಂತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ನಿನ್ನ ಭಕ್ತಿಯಿಂದ ಹಸನಾಗಿ ಈ ಮನೆಯ ಕೀರ್ತಿ ಬೆಳಗಲಿ. ಸ್ವಾಮಿ, ಎಂತ ಶಕ್ತಿಯುತವಾದ ಆಶೀರ್ವಾದ ಮಾಡಿದ್ರಿ ನೀವು. ಈ ನಿಮ್ಮ ಸೂಕ್ತವಾದ ಆಶೀರ್ವಾದವನ್ನು ಪಡೆಯಲು ನಿಮ್ಮನ್ನು ಕೈ ಹಿಡಿದ ನಾನೆಂತ ಭಾಗ್ಯಶಾಲಿ. ನೋಡಿ, ನಿಮ್ಮ ಕಟ್ಟಾಜ್ಞೆ ಏನಿದೆ ಹೇಳಿ, ನಿಮ್ಮ ಪಾದ ಸೇವೆಗಳಾಗಿ ನಾನು ನೆರವೇರಿಸಿಕೊಡುವೆ. ಕಟ್ಟಾಗಿ ಇದೆ ಜಯ, ಕಟ್ಟಾಗಿ ಇದೆ. ತಮ್ಮನ ಬಾಳು ಹಸನಾಗಲಿ ಅನ್ನುವುದನ್ನು ಮರೆತು ತಮ್ಮಂದಿರ ಬಾಳು ಹಸನಾಗಲಿ ಅನ್ನುವುದು ಉಚ್ಚರಿಸಿ ಮರೆತಿದ್ದಲ್ಲ, ನೆನಪಿಸಿಕೊಂಡೇ ಬಿಟ್ಟೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಭವ್ಯ ಭಾರತದ ಶ್ರೀಗಂಧ ಕಸ್ತೂರಿ ಕನ್ನಡ ನೆಲದಲ್ಲಿ ನನ್ನ ತಾಯಿ ಅವಳಿ ಮಕ್ಕಳ ತನ್ನ ಒಡಲಿನಿಂದ ಬಿರಿದು ಮಕ್ಕಳ ಹುರಿಯ ಕಿತ್ತಾಗ ಚಪ್ಪಳ ಚೀರಿದ ಸಪ್ಪಳದಲ್ಲಿ ಹಾರಿ ಹೋಗಿದ್ದು ನನ್ನ ತಾಯಿಯ ಪ್ರಾಣ. ಅಲ್ಲಿಂದ ಬೆಳೆಸಿದ ನನ್ನಪ್ಪ ರೈಲಿನಲ್ಲಿ ಪ್ರಯಾಣ. ಆ ನಂತರ ಏನಾಯ್ತು ಹೇಳಿ ಸ್ವಾಮಿ. ರೈಲಿನಲ್ಲಿ ಕಳಿಸಿ ತುಂಡರಿಸಿ ಬಿದ್ದಲ್ಲಿ ನನ್ನ ಸ್ವಾಮಿ, ಮುಂದೆ ನನ್ನ ಅವಳಿ ಮಕ್ಕಳ ಗತಿ ಏನಾಯ್ತು? ನನ್ನ ಸಂಬಂಧಿಕನೊಬ್ಬ ನಾನು ಶಾಲೆಯಿಂದ ಬರುವಾಗ ಅದರಲ್ಲಿ ಒಂದು ಮಗುವನ್ನು ತಂದು ನನ್ನ ಕೈಯಲ್ಲಿ ಒಪ್ಪಿಸಿದ. ಈಗ ಅವನೇ ಈ ಶಾಂತಿಪುರದ ಕ್ರಾಂತಿವೀರ. ನನ್ನ ಇನ್ನೊಬ್ಬ ಮೈದುನ ವೀರ ಈಗ ಎಲ್ಲಿದ್ದಾನೆ? ಅವನೇನಿದ್ದಾನೋ, ಹೇಗಿದ್ದಾನೆ, ಯಾರ ಕೈಯಲ್ಲಿ ಸಿಲುಕಿಸಿಕೊಂಡಿದ್ದಾನೋ ನನಗೊಂದು ತಿಳಿದಿಲ್ಲ. 20 ವರ್ಷಗಳ ಕಾಲ ಅವನ ಚಿಂತೆಯಲ್ಲಿ ಬಳಲುತ್ತಿದ್ದೇನೆ. ಅವನು ಜೀವಂತವಾಗಿದ್ದು ನನ್ನ ಸಾವಿನ ಕೊನೆಗಾಲಕ್ಕಾದರೂ ಬಂದು ನನ್ನ ಕೈ ಸೇರಲೆಂದು ಈ ತಾಯಿ ದುರ್ಗಾ ಪರಮೇಶ್ವರಿ ಹತ್ರ ಬೇಡಿಕೊಳ್ಳುತ್ತಿದ್ದೇನೆ. ಸ್ವಾಮಿ, ಈ ನಿಮ್ಮ ಧರ್ಮ ನಿಷ್ಠೆ ನಿಲುವಿಗೆ ಆ ದೇವಿ ನಿಮ್ಮನ್ನ ಒಂದುಗೂಡಿಸಿ ತೀರ್ತಾಳೆ. ಬನ್ನಿ, ಬಾಜಾರದಿಂದ ಬೇಸರವಾಗಿ ಬಂದಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡೆ ಒಳಗೆ ಬನ್ನಿ. ಈ ನಿನ್ನ ಮಾತು ನಿಜ ಜಯ. ಮಹಾದಾಯ ಕಳಸಾ ಬಂಡೂರಿ ನದಿ ಜೋಡಣೆಗೆ ನಮ್ಮೆಲ್ಲ ರೈತರು ಕೂಡಿಕೊಂಡು ರಾಜ್ಯಾದ್ಯಂತ ಬಂದು ಕರೆ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ರೇಟ್ ಇಲ್ಲದೆ ಮಾರ್ಕೆಟು, ಜನಸಂಧಾನವಿಲ್ಲದೆ ಬೀಕೋ ಎನಿಸುತ್ತದೆ. ರೈತ ತಂದೂರಿಸಿದ ಈರುಳ್ಳಿ ಹಾಗೂ ತೊಗರಿ ಬೆಳೆ ನೆಲಕಚ್ಚಿ ಹೋಗಿದೆ. ಮಾರಾಟವಾಗದ ಈರುಳ್ಳಿ ಕೊಳತು ಹೋಗಿದೆ. ತೊಗರಿಗೆ ಹುಳು ಅಂಟಿಕೊಂಡಿದೆ. ಹೀಗಿದ್ದಾಗ ಈ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ, ಯಾವಾಗ? ಸ್ವಾಮಿ, ಮೊದಲೇ 2 ವರ್ಷ ಬರಗಾಲ, ಅಂತದ್ರಲ್ಲಿ ಅಲ್ಪ ಸ್ವಲ್ಪ ಬಂದ ಮಾಲೆಲ್ಲ ಹೀಗಾದ್ರೆ ಈ ರೈತರ ಕಷ್ಟ ಹೇಳ ಬೇರೆದಷ್ಟಾಯ್ತು ಸ್ವಾಮಿ. ಅದಕ್ಕಾಗಿಯೇ ಜಯಶ್ರೀ ಈಗ ನಡೆದಿದೆ ಮಹಾದಾಯ ಮಹಾವಿದ್ದ.
ಈ ವಿದ್ಯಾಖ್ಯ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದವರು ಒಪ್ಪಂದ ನೀಡಿ ನದಿ ಜೋಡಣೆ ಮಾಡದೆ ಹೋದರೆ ಆ ನೀರಿಗಾಗಿ ರಕ್ತಪಾತವನ್ನೇ ಹರಿಯುತ್ತದೆ. ನಮ್ಮ ರೈತರೆಲ್ಲರೂ ಒಗ್ಗಟ್ಟಿನಿಂದ ಆ ಬಿಕ್ಕಟ್ಟನ್ನು ಎದುರಿಸಲು ಸಿದ್ಧರಾಗಿ ನಿಂತಿದ್ದಾರೆ. ಅದಕ್ಕಂತೆ ಈಗ ನರಗುಂದದ 2ನೇ ಬಂಡಾಯದ ಚಳವಳಿ ನಡೀತಾ ಇದೆಯಲ್ಲ, ನಮಗೆ ಮಹದಾಯದ ನೀರು ಬಿಡುಗಡೆ ಆಗುವವರೆಗೂ ನಾವು ಚಳವಳಿ ನಿಲ್ಲಿಸುವುದೇ ಬೇಡ. ಆ ಮಹದಾಯ ಕಳಸಾ ಬಂಡೂರಿ ನೀರು ಬರುವವರಿಗೆ ನಿಲ್ಲುವುದೇ ಇಲ್ಲ. ಈ ರೈತರ ಹೋರಾಟ ನಿಂತ ನೀರಲ್ಲ, ಹರಿಯುವ ನದಿ ಇದ್ದಂತೆ. ಒಂದು ವೇಳೆ ಆಲದ ಮರವನ್ನು ಅಳಿಗಾಡಿಸಬಹುದು. ಈ ರೈತರ ನಿಲುವನ್ನು ಅಳಿಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜಯ, ಯಾರಿಂದಲೂ ಸಾಧ್ಯವಿಲ್ಲ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಬಡಿದ್ರೆ ಹೋಯ್ತು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಬಡಿದ್ರೆ ಹೋಯ್ತು. ಈಗ ಹೊತ್ತಾಗಿದೆ, ಊಟಕ್ಕೆ ಬನ್ನಿ. ಹೇ ನಿಲ್ಲಿ, ಅಡಕೆ ಕಡಿದರೆ ಹೋಯ್ತು, ಮಡಿಕೆ ಒಡೆದರೆ ಹೋಯ್ತು. ಪ್ರೀತಿ ಎಂಬ ಈ ಭಟ್ಟ ಬಯಲಲ್ಲಿ ಈ ಮಡಿಕೆ ಒಡೆಯುವಮ್ಮನ್ನ ಹಾಡಿ ಮನತನಿಸಿಕೊಳ್ಳುವ. ನೀನೇ ಈ ಜೀವನ, ನೀನೇ ಈ ಜೀವನ, ನನಗಾಗಿ ನಿನಗಾಗಿ ನಾ ಕೊನೆವರೆಗೂ ಬದುಕಬೇಕು. ನೀನೇ ಈ ಜೀವನ, ನೀನೇ ಈ ಜೀವನ, ನನಗಾಗಿ ನಿನಗಾಗಿ ನಾ, ನನಗಾಗಿ ನಿನಗಾಗಿ ನಾ ಕೊನೆವರೆಗೂ
ಏನ್ರಿ ಈಗಲಾದ್ರೂ ಪ್ರಸಾದಕ್ಕೆ ಬರ್ತೀರಲ್ಲ? ಹಾ ತಮ್ಮ ಬಂದ ನಂತರ ಒಟ್ಟಿಗೆ ಮಾಡ್ತಿದ್ದೇವಲ್ಲ. ನೋಡಿ, ಅವರು ತುಳಸಿಗಿರಿ ಹನುಮಪ್ಪನ ಜಾತ್ರಾಗ ಚಕ್ಡಿ ರೇಸ್ ಏರ್ಪಡಿಸ್ಯಾರಂತ, ಅಲ್ಲಿಗೆ ಹೋಗ್ಯಾನ. ಅದ ನೋಡ್ರಲ್ರಿ, ನೆನ್ಸಿ ಅವನೇ ಬಂದ್ಬಿಟ್ಟ. ಅಣ್ಣ ಅತ್ತಿಗೆ ತಮ್ಮ ಈಗ ಬಂದೇನಪ್ಪ ತುಳಸಿಗೇರಿ ಹನುಮಪ್ಪನ ಜಾತ್ರೆ ಮುಗಿಸಿಕೊಂಡು? ಹೌದಣ್ಣ, ಈಗ ತಾನೇ ಬಂದೆ. ಇದೇನು ಕೈಯಲ್ಲಿ ಬೆಳ್ಳಿಯ ಕಪ್ಪು ಬಂಗಾರದ ಕಡೆ? ಇವು ಅಣ್ಣ ಚಕ್ಕಡೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಗೆದ್ದು ಬಂದಿರೋ ಬಹುಮಾನವಣ್ಣ. ಅಂದ್ರೇನಪ್ಪ, ಎಲ್ಲರನ್ನ ಸೋಲಿಸಿ ನಮ್ಮ ಚಕ್ಕಡಿನೇ ಮುಂದೆ ಬಂತೇನು? ಹೌದು ಅತ್ತಿಗೆ, ಹೌದು. ಸುಖದ ಸುಪ್ಪತ್ತಿಗೆಯಲ್ಲಿ ಸುತ್ತು 70 ಹಳ್ಳಿಗಳೆಲ್ಲವೂ ನನ್ನ ಅಧೀನದಲ್ಲಿ ಎಂದು ಕಪ್ಪಿನಿಂದ ಕರೆಯುತ್ತಿರುವ ಆ ದೇವೇಗೌಡನ ಎತ್ತುಗಳಿಗೂ ನನ್ನ ಎತ್ತುಗಳಿಗೂ ನೇರ ಓಟ ಸ್ಪರ್ಧೆ ನಡೆದವು. ಆಗ ನನ್ನ ಚಕ್ರಿಯ ಚಕ್ರದೊಂದು ಕೀಲು ಜಿಗಿದು ಬೀಳುವಂತೆ ಮಾಡಿದ. ಆದರೆ ಈ ಕಚ್ಚದೆ ಕ್ರಾಂತಿವೀರ ನಿನ್ನ ಮೈದುನ ಚಟ್ಟದ ಕೆಳಗೆ ಜಿಗಿದು ಬಿಟ್ಟಿರುವ ಕೀಲನ್ನು ಚಕ್ಕಡಿಗೆ ಜೋಡಿಸಿಕೊಂಡು ರಾಯಣ್ಣ ಎಂಬ ಎತ್ತಿನ ತುಂಬ ಚಪ್ಪರಿಸಿ ಮತ್ತು ಲಕ್ಷ್ಮಣ ಎಂಬ ಎತ್ತಿನ ಬಾಲ ಮುರಿದಾಗ ಆಗ ನನ್ನ ಎರಡೂ ಎತ್ತುಗಳು ತನ್ನ ನೆತ್ತಿಯ ಮೇಲೆ ಬಾಲ ಎತ್ತಿಕೊಂಡು ಕೇವಲ 10 ಸೆಕೆಂಡಿನಲ್ಲಿ ಆ ಮುತ್ತಿನ ಮಾರ್ಗ ಮುಟ್ಟಿ ಪ್ರಥಮ ಸ್ಥಾನ ಪಡೆದು ಬೆತ್ತು. ಸಂತೋಷ ಸೋದರ, ಸಂತೋಷ. ನಿನಗೆ ನಾನು ಅಣ್ಣನಾಗಿ ಜನಿಸಿ ಬಂದಿದ್ದಕ್ಕೆ ಸಾರ್ಥಕವಾಯ್ತವ ಸೋದರ. ಇದೇನು ನಿನ್ನ ಕೊರಳಲ್ಲಿ ಮಿಂಚುವತ್ತಾಯ್ತಾ? ಎಷ್ಟು ದೊಡ್ಡದಿದೆ. ಇದೊಂದು ವಿಚಿತ್ರ ಸಂಗತಿಯನ್ನ ಆ ದೇವೇಗೌಡನ ಎತ್ತುಗಳ ಸೋತ ಮತ್ತಲ್ಲಿ ನನ್ನ ಮೇಲೆ ಸೇಡು ತಿರ್ಸುವ ತನ್ನ ಗುರಿ ಇಟ್ಟುಕೊಂಡು ಅಂದೇ ಸಾಯಂಕಾಲ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಂಟನಾದ ಆ ವೀರ ಮಲ್ಲನಿಗೂ ಮತ್ತು ನನಗೆ ಕಡೆ ಕುಸ್ತಿಗೆ ಬರಬೇಕೆಂದು ರಣಗಾಳೆ ಊದಿಸಿ ನನ್ನ ಹೆಸರುಗೊಂಡೇ ಸಡ್ಡು ಹೊಡಿಸಿಬಿಟ್ಟಾನ. ಹೌದೇ? ಆಗ ನೀನೇನು ಮಾಡಿದೆ? ನನ್ನ ತಾಯಿ ದುರ್ಗಾ ಪರಮೇಶ್ವರನ್ನು ಸ್ಮರಣಿಸಿ ಅನ್ನ ಅತ್ತಿಗಾದ ನೀವಿಟ್ಟ ಕೈ ತುತ್ತನ್ನು ನೆನೆದು ಸೇಡಿಗೆ ಪರಿಸೇಡೆಂಬ ಸದ್ದನ್ನು ಹೊಡೆದು ತಕ್ಷಣವೇ ಕಣಕ್ಕೆ ಇಳಿದು ಆ ವೀರ ಮಲ್ಲ ಬಜ್ಜಿ ನನ್ನ ಕೈ ಹಿಡಿಯುವಷ್ಟರಲ್ಲಿ ಆ ವೀರ ಮಲ್ಲನ ಸೊಕ್ಕನೆ ಅಡವಿ ಸಿಕ್ಕರಿ ಅವನ ಎದೆ ಮೇಲೆ ಕಾಲಿಟ್ಟು ಈ ತಾಯ್ತವನ್ನು ಗೆದ್ದುಕೊಂಡು ಬಂದಿದ್ದೇನೆ ನಿನ್ನ ಸೋದರ. ಶಬಾಷ್ ಕ್ರಾಂತಿವೀರ, ಶಬಾಷ್. ಈ ಶಾಂತಿ ಎಂಬ ಸೂರ್ಯನಗರದಲ್ಲಿ ರೈತನಕ್ಕರೆ ಜಗವೆಲ್ಲ ಸಕ್ಕರೆ ಎನ್ನುವುದನ್ನು ಮರೆತು ನಾವೇ ಪುಂಡರೆಂದು ಚಂಡ ತಿರುವು ಮೆರೆತಿರುವ ಬಂಡ ಶ್ರೀಮಂತರಿಗೆ ತಕ್ಕ ಪಾಠ ಕಲಿಸಿದೆ. ಆದರೆ ನ್ಯಾಯವೇ ನನ್ನ ಉಸಿರೆಂದು ಬದುಕಿ ಬಾಳಿ ಈ ಶಾಂತಿ ಪೂರಕ್ಕೆ ಯಾವುದೇ ರೀತಿ ಭಂಗ ತರದೆ ಸರಿ ಎತ್ತಿ ಬದುಕತೇನೆಂದು ನನಗೆ ಮಾತು ಕೊಡಪ್ಪ. ಒಂದು ಅಣ್ಣ, ಒಂದು ಮಾತೆ ಕಣ್ಣ, ನಿಮಗಾಗಿ 1000 ಮಾತನಾದರೂ ನಡೆಸಿಕೊಡುತ್ತೇನೆ. ಕೇಳಿಗ ದಿನನಿತ್ಯ ಬೆಳೆಯುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಮತ್ತು ಆ ಪಂಚಭೂತಗಳ ಸಾಕ್ಷಿಯಾಗಿ ಆ ಶ್ರೀರಾಮಚಂದ್ರನಿಗೆ ಮಾತು ಒಂದೇ ಎಂಬಂತೆ ಈ ನಿನ್ನ ತಮ್ಮನ ಮಾತು ಒಂದೇ ಅಣ್ಣ. ಕನ್ನಡದ ನೆಲದ ಜಲದ ವಿಷಯದಲ್ಲಿ ಯಾರಾದರೂ ವಿಷ ಬೆರೆಸಿ ಅದನ್ನು ಪರಕೀಯ ಸುತ್ತಾಗಿಸಲು ಮುಂದಾದರೆ ನಾಡು ಪರಶುರಾಮನಾಗಿ ಇದೇ ಗಂಡು ಗೊಡಲಿಂದ ಅವರ ಕಾಲನ್ನೇ ಕಡಿದು ಹಾಕುತ್ತೇನೆ. ನಿತ್ಯ ಸತ್ಯದ ಮೇಲೆ ಕಾಲಿಟ್ಟು ಅಸತ್ಯವೇ ನನ್ನ ಉಸಿರೆಂದು ಮುತ್ತೈದರ ಮುಂಗುರಿಗೆ ಕೈ ಹಾಕಿದರೆ ಹಾಕಿದವರ ಕೈಯನ್ನೇ ಕಡಿದು ಹಾಕುತ್ತೇನೆ. ಬಡವರ ಆಸ್ತಿ ನುಂಗಿ ಸುಮಂಗಲ ರಂಗಸುಖ ಬಯಸಿ ಈ ಮುತ್ತತ್ತಿಪುರವನ್ನೇ ಅಶಾಂತಿಪುರ ಮಾಡಿದ ಆ ಬಂಡರ ಚಂಡು ಹಾರಿಸಿ ಅವರ ರಕ್ತ ಕುಡಿತೀನಿ. ನ್ಯಾಯ, ನೀತಿ, ಧರ್ಮಕ್ಕೆ ತಲೆಬಾಗಿ ನಿನ್ನ ಹೆಸರು ತರದೇ ಹೋದರೆ ನಾನು ನಿನ್ನ ಸೋದರ ಈ ಮುತ್ತತ್ತಿಪುರದ ಕ್ರಾಂತಿ ವೀರನೇ ಅಲ್ಲ. ಇದೇ ನಿನ್ನ ಪಾದದನಿಗೂ ಸತ್ಯನ. ಎದ್ದೇಳು ಸೋದರ, ಎದ್ದೇಳು. ನೀನು ನನಗೆ ತಾಮನಾಗಿ ಜನಿಸಿ ಬಂದಿದ್ದು ಅದು ಯಾವ ಜನ್ಮದ ಪುಣ್ಯನೋ ನಾ ಕಾಣಿ. ಬಾ, ನೀನು ಗೆದ್ದ ಬಂದ ಸಂಭ್ರಮದಲ್ಲಿ ಎದೆ ಬಿಸಿ ಹಾಡುವ ನನ್ನೊಂದಿಗೆ. ಆಯ್ತಣ್ಣ.
ಎಲ್ಲರೂ ಸೇರಿ ಊಟ ಮಾಡೋಣ. ಹಾ ಹೊಟ್ಟೆ ಹೆಸರು ತಾಳ ಆಗ್ತಾ ಇದೆ, ಬೇಗ ಹೋಗೋಣ ನಡಿ. ಹಾ ನಡಿಯಣ್ಣ ನಡಿ.